ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಅಕೌಂಟೆನ್ಸಿ ಕನ್ನಡ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ಏನು ಮಾಡ್ತಾ ಇದ್ವಿ ಅಂದ್ರೆ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ 2 ಚಾಪ್ಟರ್ ನಂಬರ್ 9 ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ 2 ಅನ್ನೋ ಒಂದು ಕಾನ್ಸೆಪ್ಟ್ ನ ತಿಳಿಸ್ಕೊಡ್ತಾ ಇದ್ವಿ. ಇದರಲ್ಲಿ ಏನು ಅಷ್ಟು ದೊಡ್ಡ ಮಾಹಿತಿ ಇಲ್ಲ, ಆಲ್ರೆಡಿ ಇದ್ರ ಬಗ್ಗೆ ನಾವೆಲ್ಲ ಕ್ಯಾಲ್ಕುಲೇಟ್ ಸಾಲ್ವ್ ಮಾಡಿದ್ವಿ. ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ 1 ಅನ್ನ ಯಾರು ತಿಳ್ಕೊಂಡಿದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಈಸಿ ಆಗುತ್ತೆ. ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ 1 ಅನ್ನ ಇವೆಲ್ಲ ಕಲ್ತಿದ್ದೀರಾ. ಅದರಲ್ಲಿ ಬರುವಂತದ್ದು ಯಾವ್ದಪ್ಪ ಅಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಯಾವುದು ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ನಂಬರ್ 2 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಂಬರ್ 3 ಬ್ಯಾಲೆನ್ಸ್ ಶೀಟ್. ಈ ಚಾಪ್ಟರ್ ಅಲ್ಲಿ ಒಂದು ಎಕ್ಸ್ಟ್ರಾ ಬರುತ್ತೆ ಅಡ್ಜಸ್ಟ್ಮೆಂಟ್ಸ್. ನೋಡಿ, ಇನ್ನೊಂದು ಈ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಯಾರಿಗೆ ಅರ್ಥ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ನಾನು ಆಲ್ರೆಡಿ ಯೂಟ್ಯೂಬ್ ಏನ್ ಮಾಡಿದೀನಿ, ಅಪ್ಲೋಡ್ ಮಾಡಿದೀನಿ ಅಂತ ಅವ್ರನ್ನ ನೋಡ್ಕೊಂಡು ಬಂದ್ರೆ ಮಾತ್ರ ಈ ಚಾಪ್ಟರ್ ಅರ್ಥ ಆಗುತ್ತೆ. ಡೈರೆಕ್ಟ್ಲಿ ಈ ಚಾಪ್ಟರ್ನ ನೀವು ಸಾಲ್ವ್ ಮಾಡಿದ್ರಿ ಅಂದ್ರೆ ಏನು ಅರ್ಥ ಆಗುತ್ತೆ. ಸೊ ಅದಕ್ಕಾಗಿ ಹೇಳ್ತಾ ಇದೀನಿ, ಯಾರು ನೋಡಿಲ್ಲಲ್ಲ ಅಂತ ವಿದ್ಯಾರ್ಥಿಗಳಿಗೆ ಆ ವಿಡಿಯೋನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ನ ಕೊಡಿ, ನೋಡ್ಕೋಬಹುದು. ಸೊ ಇವಾಗ ನೋಡಿ, ಟ್ರೇಡಿಂಗ್ ಅಕೌಂಟ್ ನ ಇಲ್ಲೂ ಕೂಡ ಸಾಲ್ವ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಇಲ್ಲೂ ಕೂಡ ಸಾಲ್ವ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಕೂಡ ಸಾಲ್ವ್ ಮಾಡ್ತೀವಿ. ಇದರ ಜೊತೆಗೆ 1, 2, 3 ಈ 3ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ 4 ಬರೋದು ನೀವು ಅಡ್ಜಸ್ಟ್ಮೆಂಟ್ ಕೂಡ ಬರ್ತಾರೆ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರ್ಬೋದು ಅಡ್ಜಸ್ಟ್ಮೆಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಬರ್ಬೋದು, ಬ್ಯಾಲೆನ್ಸ್ ಶೀಟ್ ಅಲ್ಲೂ ಬರುತ್ತೆ. ಈ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಈ ಎರಡು ಒಂದೇ ಒಂದು ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ, ಇದು ಎರಡನೇ ಅಕೌಂಟ್ ಅಲ್ಲಿ ಪ್ರಿಪೇರ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟ್ ಹೆಂಗಂದ್ರೆ ಇಲ್ಲಿ ಬಂದಿತ್ತು ಅಂದ್ರೆ ಅದನ್ನ ಇಲ್ಲಿ ತಗೋಬೇಕು, ರೂಲ್ಸ್ ಇದೆ. ಅರ್ಥ ಆಗ್ತಿದೆ? ಈಗಲೇ ಹೇಳ್ತಾ ಇದ್ದೀನಿ. ಅಡ್ಜಸ್ಟ್ಮೆಂಟ್ ಗಳ ಒಂದು ರೂಲ್ ಏನಪ್ಪಾ ಅಂದ್ರೆ ಟ್ರೇಡಿಂಗ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಬಂತು ಅಂದ್ರೆ ಆ ಅಡ್ಜಸ್ಟ್ಮೆಂಟ್ ಅನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲೂ ಕೂಡ ತಗೋಬೇಕು, ರೂಲ್ಸ್ ಇದೆ. ಫಸ್ಟ್ ಗೊತ್ತಾಯ್ತಲ್ಲ? ಓಕೆ, ಇದು ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಮಾಹಿತಿ. ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಹೇಳಿದೀನಿ. ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಎದಕ್ಕೆ ಯೂಸ್ ಆಗುತ್ತೆ, ಅದರ ಅಬ್ಜೆಕ್ಟಿವ್ಸ್ ಏನು, ಅದರ ಉದ್ದೇಶಗಳೇನು, ಅಥವಾ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಲ್ಲ ಇದ್ರ ಬಗ್ಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ 1 ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಏನು ಹೇಳಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ, ಸೀದಾ 12 ಮಾರ್ಕ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋದಾದ್ರೆ ಸೊ ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಈಗ ಆಲ್ರೆಡಿ ಹೇಳಿದ್ದೀನಿ, ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಆ ವಿಡಿಯೋನ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಲಿಂಕ್ ಮಾಡ್ಕೊಂಡು ನೋಡ್ಕೋಬಹುದು. ಸ್ಟಾರ್ಟ್ ಮಾಡ್ತಾ ಇದ್ರಿ. ಕ್ವಶನ್ ಬ್ಯಾಂಕ್, ಕರ್ನಾಟಕದ ಕ್ವಶನ್ ಬ್ಯಾಂಕ್ ಏನು ಪ್ರತಿ ಸರಿ ಹೇಳ್ತಾ ಇದ್ದೀನಿ. ಯಾರ ಹತ್ರ ಕ್ವಶನ್ ಬ್ಯಾಂಕ್ ಇಲ್ಲ ಅವರೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ. ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತಹ ಪೇಜ್ ನಂಬರ್ ಕೂಡ ಹೇಳ್ತಾ ಇದ್ದೀನಿ. ಸೆಕ್ಷನ್ ಡಿ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ 101, ಪೇಜ್ ನಂಬರ್ 101. ಓಪನ್ ಮಾಡಿ, ಎಲ್ಲರೂ ಫಾಸ್ಟ್ ಆಗಿ ಮಾಡಿದ್ರ ಕ್ವಶನ್ ನ ಓದ್ತೀನಿ, ಒಂದ್ಸಲ ನೀವು ನೋಡ್ಕೋಬಹುದು. ದೊಡ್ಡ ಕ್ವಶನ್ ಇದೆ, ಸೊ ಅರ್ಥ ಆಗಂಗಿಲ್ಲ ನಿಮ್ಗೆ ಒಂದೊಂದ್ಸರಿ. ಸೊ ಸ್ಟಾರ್ಟ್ ಮಾಡ್ಲಾ? ನೋಡಿ, ಎಲ್ಲರೂ ನೋಡ್ತಾ ಇದ್ದೀರಾ? ಕ್ವಶನ್ ಬ್ಯಾಂಕ್ ಅಲ್ಲಿ ಪ್ರಾಬ್ಲಮ್ 1, ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕ್ಲಿಯರ್ ಹೇಳಿದರೆ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್ ಬಿಡಿಸಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ ಸಾಲ್ವ್ ಮಾಡಬೇಕು ಫಾರ್ ದಿ ಇಯರ್ 31/3/2016 ಅಂಡ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್, ಬ್ಯಾಲೆನ್ಸ್ ಶೀಟ್ ಕೂಡ ಬಿಡಿಸಬೇಕು. ಮೂರು ನಾವು ಇಲ್ಲಿ ಸಾಲ್ವ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಏನೇನು ಇನ್ಫಾರ್ಮೇಶನ್ ಕೊಡಿದ್ದಾರೆ, ನಿಮ್ಮ ಅಕೌಂಟ್ ಕೊಡಿದ್ದಾರೆ ಅಂದ್ರೆ ಇದು ಟ್ರಯಲ್ ಬ್ಯಾಲೆನ್ಸ್ ಇದೆ. ನೀವು ಟ್ರಯಲ್ ಬ್ಯಾಲೆನ್ಸ್ ನೋಡಿದ್ದೀರಾ? ಬಟ್ ನೇಮ್ ಆಫ್ ದಿ ಅಕೌಂಟ್ ಇರುತ್ತೆ, ಡೆಬಿಟ್ ಇರುತ್ತೆ, ಕ್ರೆಡಿಟ್ ಇರುತ್ತೆ, ಅವರು ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಇದೆ, ಕ್ರೆಡಿಟ್ ಸೈಡ್ ಬರುತ್ತೆ. ಟ್ರಯಲ್ ಬ್ಯಾಲೆನ್ಸ್ ನಿಮ್ಗೆ ಗೊತ್ತಿರಲಿ, ಕ್ರೆಡಿಟ್ ಸೈಡ್ ಬರುತ್ತೆ 30,000. ಡ್ರಾಯಿಂಗ್ಸ್ 1760. ಪರ್ಚೇಸ್ ಅಂಡ್ ಸೇಲ್ಸ್, ಪರ್ಚೇಸ್ 8,900 ಅಂಡ್ ಸೇಲ್ಸ್. ಪರ್ಚೇಸ್ ಎಲ್ಲಿ ಬರುತ್ತೆ, ಡೆಬಿಟ್ ಅಥವಾ ಕ್ರೆಡಿಟ್? ಪರ್ಚೇಸ್ ಡೆಬಿಟ್ ಸೈಡ್ ಕೊಟ್ಟಿದ್ದಾರೆ 8,900, ಸೇಲ್ಸ್ 15,000 ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ. ಸ್ಟಾಕ್ ಅಂತ ಕೊಟ್ಟಿದ್ದಾರೆ, ಒಂದೇ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್ ಇದೆ 1/4/2015 ಇದೆ 1,200. ರಿಟರ್ನ್ಸ್ ಇದೆ, ರಿಟರ್ನ್ಸ್ ಅಂದ್ರೆ ಏನು, ವಾಪಸ್ ಕೊಟ್ಟಿದ್ದು. ರಿಟರ್ನ್ಸ್ ಇದೆ 2,800. ಪರ್ಚೇಸ್ ರಿಟರ್ನ್ ಡೆಬಿಟ್ ಆಗುತ್ತಾ ಕ್ರೆಡಿಟ್ ಆಗುತ್ತಾ? ಪರ್ಚೇಸ್ ರಿಟರ್ನ್ ಡೆಬಿಟ್ ಆಗುತ್ತಾ ಕ್ರೆಡಿಟ್ ಆಗುತ್ತಾ? ಹಾಗಾದ್ರೆ ಕ್ರೆಡಿಟ್ ಅಲ್ಲಿ ಇದೆ 405 ಪರ್ಚೇಸ್ ರಿಟರ್ನ್ ಪಿ ಡಾಟ್ ಬರೀರಿ, ಪರ್ಚೇಸ್ ರಿಟರ್ನ್ PR. ಉಲ್ಟಾ ತಗೋಬೇಕು, ಯಾಕೆ ಹೇಳ್ರಿ? ಡೆಬಿಟ್ ಸೈಡ್ ಬರುತ್ತೆ, ಪರ್ಚೇಸ್ ರಿಟರ್ನ್ ಬರುತ್ತೆ. ಕ್ರೆಡಿಟ್ ಸೈಡ್ ಸಾರಿ ಡೆಬಿಟ್ ಸೈಡ್ ಅಲ್ಲ, ಒಂದು ನಿಮಿಷ.
ರಿಟರ್ನ್ಸ್ ಅಂತ ಕೊಟ್ಟಿದ್ದಾರೆ. ಪರ್ಚೇಜ್ ಡೆಬಿಟ್ ಆಗುತ್ತೆ, ರೈಟ್? ಪರ್ಚೇಜ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಹಾಗಾದ್ರೆ ಪರ್ಚೇಜ್ ರಿಟರ್ನ್ ಕ್ರೆಡಿಟ್ ಆಗುತ್ತೆ. ಕ್ರೆಡಿಟ್ ಅಲ್ಲಿ ಎಷ್ಟು ಕೊಡಿದ್ರೆ ಆನ್ಸರ್? ಪರ್ಚೇಜ್ ರಿಟರ್ನ್ 450, ಅದು ಪರ್ಚೇಜ್ ರಿಟರ್ನ್ ಇರುತ್ತೆ. ಅಲ್ಲಿ ಪಿ ಆರ್ ಬರೀರಿ, ಈ ಕಡೆ ಸೈಡ್ ಸಿ ಆರ್ ಬರೀರಿ, ಅಲ್ಲ ಎಸ್ ಆರ್, ಸೇಲ್ಸ್ ರಿಟರ್ನ್ ಮತ್ತು ಪರ್ಚೇಸ್ ರಿಟರ್ನ್. ಗೊತ್ತಾಯ್ತು? ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ನಿಮಗೆ? ನೆಕ್ಸ್ಟ್ ಹೋಗ್ತಾ ಇದೀನಿ. ಕ್ಲಿಯರ್ ಆಯ್ತಾ ಅಥವಾ ಇಲ್ವಾ? ಸರ್ ಯಾಕೆ ನೀವು ಮೇಲಿಂದೆಲ್ಲ ಏನ್ ಮಾಡಿದ್ರಿ? 7,900 ಈ ಕಡೆ ಡೆಬಿಟ್ ಸೈಡ್ ತಗೊಂಡ್ರಿ, 15,000 ಈ ಕಡೆ ತಗೊಂಡ್ರಿ. ಆದ್ರೆ ರಿಟರ್ನ್ಸ್ ಅಲ್ಲಿ ಮಾತ್ರ ಯಾಕೆ ಈ ತರ ಮಾಡಿದ್ರಿ? ರೂಲ್ ಇದೆ. ಪರ್ಚೇಜ್ ಡೆಬಿಟ್ ಆಗುತ್ತೆ ಅಂದ್ರೆ, ಪರ್ಚೇಸ್ ರಿಟರ್ನ್ ಏನಾಗುತ್ತೆ? ಕ್ರೆಡಿಟ್ ಆಗ್ಲೇಬೇಕು. ಅಲ್ಲಿ ರಿಟರ್ನ್ ಅಂತ ಮಾಡಿದ್ದಾರೆ. ರಿಟರ್ನ್ ಏನಾಗುತ್ತೆ? ಡೆಬಿಟ್ ಸೈಡ್ ಯಾವ್ದಿದೆ? ಪರ್ಚೇಸ್ ರಿಟರ್ನ್. ಕ್ರೆಡಿಟ್ ಸೈಡ್ ಯಾವ್ದಿದೆ? ಸೇಲ್ಸ್ ರಿಟರ್ನ್. ಅರ್ಥ ಆಯ್ತಾ? ನೆಕ್ಸ್ಟ್ ವೇಜಸ್ ಎಷ್ಟಿದೆ? 800 ಕರೆಕ್ಟ್ ಇದೆ. ಬಿಲ್ಡಿಂಗ್ಸ್ ಇದೆ 22,000, ಫ್ರೈಟ್ ಚಾರ್ಜಸ್ 2,000, ಟ್ರೇಡ್ ಎಕ್ಸ್ಪೆನ್ಸಸ್ 200, ಅಡ್ವರ್ಟೈಸ್ಮೆಂಟ್ 240, ಇಂಟ್ರೆಸ್ಟ್ ಅಂತ ಅಷ್ಟ ಕೊಡ್ತಾರೆ. ಕ್ರೆಡಿಟ್ ಸೈಡ್ ಕೊಡ್ತಾರೆ, ಅದು ಕ್ರೆಡಿಟ್ ಸೈಡ್ ಅಂದ್ರೆ ಏನಾಗುತ್ತೆ? ರಿಸೀವ್ಡ್ ಆಗುತ್ತೆ. ಇಂಟ್ರೆಸ್ಟ್ ಅಂತ ಕೊಡಿದ್ದಾರೆ, ಅಲ್ಲಿ ಬ್ರಾಕೆಟ್ ಅಲ್ಲಿ ರಿಸೀವ್ಡ್ ಅಂತ ಬರುತ್ತೆ. ಯಾಕೆ ರಿಸೀವ್ಡ್ ಆಯ್ತು? ಅದು ಇನ್ಕಮ್ ಆಗಿದೆ, ಅದ್ರ ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ. ಅದೇ ಡೆಬಿಟ್ ಸೈಡ್ ಕೊಟ್ಟಿದ್ರೆ ಪೇಡ್ ಆಗ್ತಾ ಇತ್ತು. ಓಕೆ. ಟ್ಯಾಕ್ಸ್ ಅಂಡ್ ಇನ್ಶೂರೆನ್ಸ್ 430, ಡೆಟರ್ಸ್ ಅಂಡ್ ಕ್ರೆಡಿಟರ್ಸ್. ಡೆಟರ್ಸ್ 6,500 ಡೆಬಿಟ್ ಬರುತ್ತೆ, ಕ್ರೆಡಿಟರ್ಸ್ 1,200 ಕ್ರೆಡಿಟ್ ಬರುತ್ತೆ. ಬಿಲ್ಸ್ ರಿಸೀವಬಲ್ ಅಂಡ್ ಬಿಲ್ಸ್ ಪೇಯಬಲ್ 1,500 and 700. ಕ್ಯಾಶ್ ಅಟ್ ಬ್ಯಾಂಕ್ 1,200, ಕ್ಯಾಶ್ ಇನ್ ಹ್ಯಾಂಡ್ 190, ಸ್ಯಾಲರೀಸ್ 800. ಅಡ್ಜಸ್ಟ್ಮೆಂಟ್ ಕೊಡಿದ್ದಾರೆ. ಸ್ಟಾಕ್ 31/3/2016 was valued at 10,000. Insurance prepaid at the extent of 100. Outstanding salaries 200. Depreciation building by 5%. Provide PDD 5% on debtors. ಈ ತರ ಒಂದು ಪ್ರಾಬ್ಲಮ್ ನ ಕೊಟ್ಟಿದ್ದಾರೆ. ನಾನೇನಾದ್ರೂ ಡೈರೆಕ್ಟ್ಲಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ನಿಮ್ಗೇನು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಏನಾಗಲ್ಲ? ನಾನು ಪ್ರತಿ ಸಲ ಏನ್ ಹೇಳ್ತೀನಿ ನಿಮಗೆ? ಬೇಸಿಕ್ಸ್ ಅಂದ್ರೆ 12 ಮಾರ್ಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದೀವಿ. ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಂಡ್ ಬ್ಯಾಲೆನ್ಸ್. ಈ ಬ್ಯಾಲೆನ್ಸ್ ಅಲ್ಲಿ ನಮಗೆ ಏನ್ ಬೇಕು? ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬಿಡಿಸಿದ್ದಾರೆ ಇಲ್ಲ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ ಬಿಡಿಸಿದ್ದಾರೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಬೇಕು? ಗ್ರಾಸ್ ಪ್ರಾಫಿಟ್ ಬೇಕು. ಅದು ಇಲ್ಲಿಂದ ಸಿಗುತ್ತೆ. ಗ್ರಾಸ್ ಪ್ರಾಫಿಟ್ ಇತ್ತು, ಅದೇ ಗ್ರಾಸ್ ಪ್ರಾಫಿಟ್ ನ ಆಮೇಲೆ ನೆಟ್ ಪ್ರಾಫಿಟ್ ನ ಹೇಳ್ತೀವಿ. ನೆಟ್ ಪ್ರಾಫಿಟ್ ಎಲ್ಲಿ ಹಾಕ್ತಿರ್ತೀವಿ? ಬ್ಯಾಲೆನ್ಸ್ ಶೀಟ್ ಹಾಕ್ತಿವಿ. ಎಲ್ಲ ನೆನಪಿದೆಯಲ್ಲ? ಸೊ ಇದು ಸಾಲ್ವ್ ಮಾಡಕ್ ಬರುತ್ತೆ. ಆದ್ರೆ ನಿಮಗೆ ಅಡ್ಜಸ್ಟ್ಮೆಂಟ್ ಗಳನ್ನ ಸಾಲ್ವ್ ಮಾಡ್ತಾರಲ್ಲ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ? ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು, ಅಡ್ಜಸ್ಟ್ಮೆಂಟ್ ಗಳು ಯಾವ ರೀತಿ ಬರ್ತವೆ ಅದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ತೀವಿ. ನಾಳೆ ಕ್ಲಾಸ್ ಅಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ? ಎಸ್ ಸರ್. ರೆಡಿ ಹಾಕಿ ಅಡ್ಜಸ್ಟ್ಮೆಂಟ್. ತುಂಬಾ ವಿದ್ಯಾರ್ಥಿಗಳಿಗೆ ಆಲ್ ಓವರ್ ಕರ್ನಾಟಕದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇದೆ ಪ್ರಾಬ್ಲಮ್? ಈ ಚಾಪ್ಟರ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಚಾಪ್ಟರ್. ಕಾಂಪ್ಲಿಕೇಟೆಡ್ ಅಂದ್ರೆ ಸ್ವಲ್ಪ ತಿಳ್ಕೊಳ್ಬೇಕಾಗಿತ್ತು. ತಲೆಯನ್ನ ಓಡಿಸ್ಬೇಕಾದ್ರೆ ಎಲ್ಲಿ ಓಡಿಸ್ಬೇಕಂದ್ರೆ ಯೋಚನೆ ಶಕ್ತಿ ಜಾಸ್ತಿ ಇರಬೇಕು. ಯಾವ ರೀತಿ ಎಂಟ್ರಿಗಳು ಆಗ್ತಾ ಇದೆ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ಗೆ ಇದು ನೆಕ್ಸ್ಟ್ ಚಾಪ್ಟರ್ ನೆಕ್ಸ್ಟ್ ಇಯರ್ಗೂ ಬರ್ತಾ ಇದೆ. ಬಿಕಾಮ್ ಅಲ್ಲೂ ಬರುತ್ತೆ, BBA ಅಲ್ಲೂ ಬರುತ್ತೆ, MCOM ಅಲ್ಲೂ ಬರುತ್ತೆ. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೀವು ಎಲ್ಲಿವರೆಗೂ ಕಾಮರ್ಸ್ ಅಲ್ಲಿ ಅಲ್ಲಿವರೆಗೂ ಬಂದೇ ಬರುತ್ತೆ. ಅಂಡರ್ಸ್ಟ್ಯಾಂಡ್? ಇದು ಬೆನ್ ಹತ್ತಿದ ಬೇತಾಳ ಅಂತ ಕರೀತಾರಲ್ಲ ಆ ತರ. ಈ ಚಾಪ್ಟರ್ ಪ್ರತಿ ಇಯರ್ ನಿಮ್ಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈ ವರ್ಷನೇ ಇದೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೆಕ್ಸ್ಟ್ ಇಯರ್ ಇದೆ. ಬಿಕಾಮ್ ಹೋದ್ರು ಬರುತ್ತೆ, BBA ಹೋದ್ರು ಬರುತ್ತೆ, MCOM ಮಾಡಿದ್ರು ಬರುತ್ತೆ, MBA ಮಾಡಿದ್ರು ಬರುತ್ತೆ, ನೀವು ಎಲ್ಲಿ ಹೋದ್ರು CA ಮಾಡಿದ್ರು ಬರುತ್ತೆ. ಅದಕ್ಕಾಗಿ CAಗೆ ಅತಿ ಇಂಪಾರ್ಟೆಂಟ್ ಚಾಪ್ಟರ್. CA ಮಾಡೋರು ಅತಿ ಇಂಪಾರ್ಟೆಂಟ್ ಆಗಿ ಕಲಿಬೇಕಾಗಿದೆ ಅದು ಅಕೌಂಟಿಂಗ್ ಸೈಕಲ್. ಅಕೌಂಟಿಂಗ್ ಸೈಕಲ್ ಫಸ್ಟ್ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್, ಸೆಕೆಂಡ್ ಒಂದು 2 ಅಕೌಂಟ್ ಬರ್ತವೆ, ಟ್ರೆಡಿಷನಲ್ ಮತ್ತು ಮಾಡರ್ನ್. ಟ್ರೆಡಿಷನಲ್ ಏನ್ ಬರುತ್ತೆ ಅಂದ್ರೆ ಜರ್ನಲ್ ಬರುತ್ತೆ, ಮಾಡರ್ನ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಸಬ್ಸಿಡರಿ ಬರುತ್ತೆ. ಅದಾಗಿದ ತಕ್ಷಣ ಲೆಡ್ಜರ್ ಬರುತ್ತೆ, ಅದನ್ನ ಕಲಿತಾರೆ. ಅದಾಗಿದ ತಕ್ಷಣ ಅವ್ರು ಕಲಿತಾರೆ
ಲೆಜರ್ ಆಗಿದ ತಕ್ಷಣ ಟ್ರಯಲ್ ಬ್ಯಾಲೆನ್ಸ್, ಅದಾಗಿದ ತಕ್ಷಣ ಫೈನಲ್ ಅಕೌಂಟ್. ಫೈನಲ್ ಅಕೌಂಟ್ ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 1, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 2. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಚಾಪ್ಟರ್, ಅರ್ಥ ಮಾಡ್ಕೋದ್ರೆ ಮಾತ್ರ ಅರ್ಥ ಆಗುತ್ತೆ. ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಬೇಕು, ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಅಡ್ಜಸ್ಟ್ಮೆಂಟ್ ನೋಡ್ತಾ ಇದ್ದೀನಿ, ಅಡ್ಜಸ್ಟ್ಮೆಂಟ್ ಒಳಗೆ ಏನೇನು ಬರ್ತಾ ಇದೆ? ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಕನ್ನಡದಲ್ಲಿ ಸವಕಳಿ ಅಂತ ಕರಿತೀವಿ. ಇದ್ರ ವಿರುದ್ಧ ವರ್ಡ್ ಅಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಅಂದ್ರೆ ಕಡಿಮೆ ಆಗುವುದು ಅಂತ ಅರ್ಥ. ಏನೋ ಏನ್ ಕಡಿಮೆ ಆಗುತ್ತೆ? ಒಂದು ಅಸೆಟ್ ನ ವ್ಯಾಲ್ಯೂ ಕಡಿಮೆ ಆಗುತ್ತಾ ಹೋಗುತ್ತದೆ. ರೀಸನ್ ಯಾರು ಹೇಳ್ತೀರಾ? ಉಂಕಾರ ಸ್ಟ್ಯಾಂಡರ್ಡ್. ನಿಮ್ಮ ಮನೆಯಲ್ಲಿ ಒಂದು ಟಿವಿ ತಂದಿದ್ಯಾ? ಏನ್ ತಂದಿದ್ಯಾ? LCD 48 ಇಂಚ್ 42 ಇಂಚ್. ಓಕೆ, 30,000 ರೂಪಾಯಿ ಕೊಟ್ಟಿದೆ. ಯಾವ ಡೇಟಿ ಕೊಟ್ಟಿದೆಯಪ್ಪ ಅಂದ್ರೆ ಇವತ್ತೇ. ಫಾರ್ ಎಕ್ಸಾಂಪಲ್ 1/4/2025 ಇನ್ನೂ ಡೇಟ್ ಬಂದಿಲ್ಲ, ಅದು ಹೇಳ್ತಾ ಇದ್ದೀನಿ. 25ರಲ್ಲಿ ನೀನು ಪರ್ಚೇಸ್ ಮಾಡ್ತಾ 24 ತಗೊಂಡು ಈ ಡೇಟಿಗೆ ಒಂದು ಟಿವಿ ತಗೊಂಡಿದ್ಯಾ? ಟಿವಿ ನೋಡಿ 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 ಬೇಜಾರಾಗುತ್ತೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಈ ಟಿವಿನ ಮಾರಾಟ ಮಾಡಕ್ ಹೋಗ್ತಾರೆ. ನಮ್ಗೆ ಟಿವಿ ಬೇಡ, ಇದಕ್ಕಿಂತ ದೊಡ್ಡ ಟಿವಿ ತರಬೇಕು ಅಂತ ಯೋಚನೆ ಮಾಡಿ ಈ ಟಿವಿನ ಮಾರಾಟ ಮಾಡಕ್ ಹೋಗ್ತಾರೆ. ಈಗ ನಾನ್ ಕೇಳುವಂತ ಕ್ವಶನ್ ಏನಪ್ಪಾ ಅಂದ್ರೆ, ತಂದದ ರೇಟಕ್ಕೆ ಹೋಗುತ್ತಾ ಅಥವಾ ಕಡಿಮೆ ಹೋಗುತ್ತಾ? ನಾನು ಕೇಳ್ತದ ನಿನ್ನ ಮಾತು, ಯಾಕೆ ಕಡಿಮೆ? ಏನ್ ಮಾಡಿದೀವಿ? ಜೋರ್ಸ್ ಹೇಳ್ಬೇಕು. ಏನ್ ಮಾಡಿದೀವಿ? ಯೂಸ್ ಮಾಡಿದ್ವಿ. ಈ ಆಸ್ತಿಯನ್ನ ಏನ್ ಮಾಡಿದ್ವಿ ನಾವು? ಯೂಸ್ ಮಾಡಿದ್ವಿ. ಯೂಸ್ ಮಾಡ್ತಾ 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 ಏನಾಗುತ್ತೆ? ಅದು ಸೌದೋಗುತ್ತೆ, ಸರಿತಾ ಇಲ್ಲ, ಕಲರ್ ಹೋಗುತ್ತೆ, ಕಲರ್ ಡಿಮ್ ಆಗುತ್ತೆ, ಅಥವಾ ಯಾವ್ದಾದ್ರು ಪಾರ್ಟ್ಸ್ ವರ್ಕ್ ಮಾಡದೇ ಇರ್ಬೋದು. ವಸ್ತುಗಳನ್ನ ಯೂಸ್ ಮಾಡ್ದಂಗೆ ಅದ್ರ ವ್ಯಾಲ್ಯೂ ಏನಾಗುತ್ತೆ? ಕಡಿಮೆ ಆಗುತ್ತಾ ಹೋಗುತ್ತೆ. ಆ ಕಡಿಮೆ ಆಗುವುದಕ್ಕೆ ನಾವು ಕರಿತೀವಿ ಡೆಪ್ರಿಸಿಯೇಷನ್. ಟಿವಿ ವ್ಯಾಲ್ಯೂ 30,000. ಟಿವಿ ವ್ಯಾಲ್ಯೂ ಎಷ್ಟಿದೆ? 30,000 ರೂಪಾಯಿ ಕೊಟ್ಟಿದ್ದಾರೆ. ಕೆಳಗಡೆ ಅಡ್ಜಸ್ಟ್ಮೆಂಟ್ ಕೊಡಿದ್ರೆ ಡೆಪ್ರಿಸಿಯೇಷನ್ ಆನ್ ಟಿವಿ. ಡೆಪ್ರಿಸಿಯೇಷನ್ ಅಲ್ಲಿ ಕೆಳಗಡೆ ನೋಡಿ, ಕ್ವಶನ್ ಬ್ಯಾಂಕ್ ಅಲ್ಲಿ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ಅಡ್ಜಸ್ಟ್ಮೆಂಟ್ ನಂಬರ್ 4 ನೋಡಿ, ನೋಡ್ತಾ ಇದ್ದೀರಾ? ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಬೈ 5% ಕೊಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡ್? ಎಷ್ಟು ಕೊಟ್ಟಿದ್ದಾರೆ? ಅದೇ ಎಕ್ಸಾಂಪಲ್ ನ ಇಲ್ಲಿ ಹೇಳ್ತಾ ಇದ್ದೀನಿ. ಡೆಪ್ರಿಸಿಯೇಷನ್ ಆನ್ ಟಿವಿ. ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಟಿವಿ ಬಗ್ಗೆ ಹೇಳ್ತಾ ಇದ್ದೀನಿ. ಎಷ್ಟು ಪರ್ಸೆಂಟ್ ಕೊಡ್ತೀನಿಪ್ಪ ಅಂದ್ರೆ 10% ಕೊಡ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತು ಡೆಪ್ರಿಸಿಯೇಷನ್ ಅಂದ್ರೆ ಕಡಿಮೆ ಆಗೋದು. ಎಸ್ ಆರ್ ನೋ? ಹೇಳ್ತೀನಿ ಎಸ್ ಆರ್ ನೋ? ಡೆಪ್ರಿಸಿಯೇಷನ್ ಅಂದ್ರೆ ಏನು? ಹಾಗಾದ್ರೆ ಎಷ್ಟು ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ? ಎಲ್ಲರೂ ಕ್ಯಾಲ್ಕುಲೇಟ್ ತಗೋಬೇಕೀಗ. ಟಿವಿ ವ್ಯಾಲ್ಯೂ ಎಷ್ಟಿದೆ? 30,000. ಎಷ್ಟು ಪರ್ಸೆಂಟ್ ಕೊಟ್ಟಿದ್ದೀನಿ? ಪರ್ಸೆಂಟೇಜ್ ಅಂದ್ರೆ ಏನು? ಇದು 100. ಇದೇನಿದೆಯಲ್ಲ ಇದು 100. 10 ಡಿವೈಡೆಡ್ ಬೈ 100 ಮಾಡಿ ಎಷ್ಟು ಬರುತ್ತೆ ಅಂತ ಹೇಳಿ. ಎಷ್ಟು? 3,000. ಎಷ್ಟು? 3,000 ಕಡಿಮೆ ಆಯ್ತು. ಡೆಪ್ರಿಸಿಯೇಷನ್ 10% ಆಗಿದ್ವಿ, 3,000 ಬಂತು. ಹಾಗಾದ್ರೆ ಇವಾಗ ಎಷ್ಟಕ್ಕೆ ಮಾರಾಟ ಮಾಡಬೇಕು? 27,000 ಮಾರಾಟ ಮಾಡಕ್ ಹೋಗ್ತೇವೆ. ಆಗತ್ತಾ? ಆಕ್ಚುಯಲ್ ಕಂಪ್ನಿಯವ್ರು ಏನ್ ಮಾಡ್ತಾರಪ್ಪ ಅಂದ್ರೆ 3,000 ರೂಪಾಯಿ ವ್ಯಾಲ್ಯೂ ಮಾಡಿ ಡೆಪ್ರಿಸಿಯೇಷನ್ ತೆಗೆದು ಹಾಕಿದ್ರು. 27,000 ನೀನು ಮಾರಾಟ ಮಾಡ್ಬೋದು ಅಂತ ಹೇಳಿದ್ರು. ಅಂಡರ್ಸ್ಟ್ಯಾಂಡ್? ಒಂದ್ ಲೆಕ್ಕ ಮಾಡಿಕೊಟ್ರು. ಈ ವಸ್ತು ಎಷ್ಟು ಹೋಗುತ್ತಪ್ಪ? ಈಗ ನಾನು ಒದ್ದಿದ್ದೊಂದು ಬೆಂಚ್ ಇದೆ. ಈ ಬೆಂಚ್ ನಾನು ಎಷ್ಟಕ್ಕೆ ಹೋಗ್ಬೋದು ಸರ್ ಅಂತ ಹೇಳ್ತೀನಿ. ಎಷ್ಟು ವರ್ಷ ಆಯ್ತು ನೋಡ್ತೀನಿ? 5 ವರ್ಷ. 5 ವರ್ಷಕ್ಕೆ 10% ಕೊಡ್ಬೋದು. ಇದು 1 ವರ್ಷಕ್ಕೆ ಎಷ್ಟಾಯ್ತು? 3,000. 2 ವರ್ಷಕ್ಕೆ ಎಷ್ಟಾಯ್ತು? 6,000. 2 ವರ್ಷ ಯೂಸ್ ಮಾಡಿದ್ರೆ 6,000 ಮೈನಸ್ ಮಾಡಬೇಕು. 3 ವರ್ಷ ಯೂಸ್ ಮಾಡಿದ್ರೆ 9,000 ಮೈನಸ್ ಮಾಡಬೇಕು. 4 ವರ್ಷ ಯೂಸ್ ಮಾಡಿದ್ರೆ ಈ ತರ ಡೆಪ್ರಿಸಿಯೇಷನ್ ಕಡಿಮೆ ಆಗುತ್ತಾ ಹೋಗ್ತಾ. ಪ್ರತಿಯೊಂದು ವಸ್ತು ಮೇಲೆ ಡೆಪ್ರಿಸಿಯೇಷನ್ ಪ್ರತಿ ಸರಿ ಕಡಿಮೆ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಯಾಕೆ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ? ಬಿಕಾಸ್ ಆಫ್ ಕಂಟಿನ್ಯೂಸ್ ಯೂಸಸ್ ಆಫ್
ದಟ್ ಪ್ರಾಡಕ್ಟ್. ಆ ಪ್ರಾಡಕ್ಟ್ ನ ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ಪ್ರತಿ ವರ್ಷ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಹಾಗಾದ್ರೆ ಸರ್ ಈ ವ್ಯಾಲ್ಯೂ ಈಗ 30,000 ಇದೆ, ಕೊನೆಗೆ ಒಂದ್ಸರಿ 0 ಆಗ್ಬೋದಾ? ಆಗ್ಬೋದಾ? ಎಷ್ಟು ವರ್ಷಕ್ಕೆ 0 ಆಗುತ್ತೆ ಯಾರು ಹೇಳ್ತಾರೆ? ಕಮೆಂಟ್ ಮಾಡಿ. ಯಾರು ಹೇಳ್ತಾರೆ ಎಷ್ಟು ವರ್ಷಕ್ಕೆ ಈ ವ್ಯಾಲ್ಯೂ 0 ಆಗುತ್ತೆ? ವೆರಿ ಗುಡ್. 10 ವರ್ಷಕ್ಕೆ 3 × 10 ಮಾಡಿ ಎಷ್ಟು ಬರುತ್ತೆ? 30,000. 10 ವರ್ಷ ಆದ್ಮೇಲೆ ಆ ವಸ್ತುನ ಯಾರು ತಗೊಳ್ಳೋದು ಇಲ್ಲ. ಯಾಕೆ? 10 ವರ್ಷ ಯೂಸ್ ಆಗಿದೆ, ತಗೋಬಹುದು, ಫ್ರೀ ಆಗಿ ಕೊಟ್ಟರೆ ತಗೊಳ್ತಾರೆ. ಅಂಡರ್ಸ್ಟ್ಯಾಂಡ್? ಇದು ಡೆಪ್ರಿಸಿಯೇಷನ್. ಅರ್ಥ ಆಯ್ತಾ? ಡೆಪ್ರಿಸಿಯೇಷನ್ ಬಗ್ಗೆ ತಿಳಿತಾ? ಎಕ್ಸಾಮ್ ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲಿ ಡೆಪ್ರಿಸಿಯೇಷನ್ ಕೊಟ್ಟಿರ್ತಾರೆ. ಅಲ್ಲಿ ಬಿಲ್ಡಿಂಗ್ ಮೇಲೆ ಕೊಟ್ಟಿದ್ದಾರೆ ನೋಡಿ. ಪ್ರೊವೈಡ್ ಅಲ್ಲ, ಡೆಪ್ರಿಸಿಯೇಷನ್ ಬಿಲ್ಡಿಂಗ್ ಬೈ 5% ಅಂತ ಕೊಟ್ಟಿದ್ದಾರೆ. ಅಲ್ಲಿ ಮೇಲೆ ಬಿಲ್ಡಿಂಗ್ ಇದೆ, ಹುಡುಕಿ ಎಲ್ಲಿದೆ? ಎಲ್ಲಿದೆ? ವೇಜಸ್ ಕೆಳಗಡೆ ಇದೆ. ಬಿಲ್ಡಿಂಗ್ ಎಷ್ಟಿದೆ? 22,000. ಮಾಡಿ 22,000 ಇಂಟು 5 ಡಿವೈಡ್ 100 ಎಷ್ಟು? 1,100. ಅರ್ಥ ಆಯ್ತಾ? 1,100 ಮೈನಸ್ ಮಾಡೋದು, ಬಾಕಿ ಅಮೌಂಟ್ ಬ್ಯಾಲೆನ್ಸ್ ಹಾಕೋದು. ಸರ್ ಹಾಗಾದ್ರೆ ಈ 3,000 ನಮ್ಗೆ ಏನಾಯ್ತು? ಲಾಸ್ ಆಯ್ತಾ ಅಥವಾ ಎಕ್ಸ್ಪೆನ್ಸಸ್ ಆಯ್ತಾ? ಲಾಸ್ಗೆ ಮತ್ತು ಎಕ್ಸ್ಪೆನ್ಸಸ್ಗೆ ಏನ್ ಡಿಫರೆನ್ಸ್? ಲಾಸ್ ಅಂದ್ರೆ ನಷ್ಟ, ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚು. ಎಕ್ಸ್ಪೆನ್ಸಸ್ ಅಂದ್ರೆ ಖರ್ಚು, ಲಾಸ್ ಅಂದ್ರೆ ನಷ್ಟ. ಇದರ ಅರ್ಥ ಏನ್ ಹೇಳಿ? ಖರ್ಚು ನಾವೇನಾದ್ರೂ ಕೊಟ್ಟಿರ್ತೀವಿ, ನಮ್ಗೆ ಏನಾದ್ರು ಬಂದಿರುತ್ತೆ. ಇದು ಕೊಟ್ಟು ಬಂದಿರೋದು ಅಂಶ ಇದು. ಆದ್ರೆ ಲಾಸ್ ನಾವು ಏನು ಕೊಡದೇ ಇರೋದು ಲಾಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಬೆಂಕಿ ಹತ್ಕೊಳ್ಳೋದು, ಹೌದಾ? ಪ್ರವಾಹ ಬರೋದು ಲಾಸ್, ಭೂಕಂಪ ಆಗೋದು, ಸುನಾಮಿ ಆಗೋದು, ಇವೆಲ್ಲ ಲಾಸ್ ಆಗ್ತದೆ. ಆದ್ರೆ ಇದು ಖರ್ಚಾಗಿರುತ್ತೆ. ಸೊ ಹಾಗಾದ್ರೆ ಸರ್ ಏನಾಗುತ್ತೆ? ಡೆಪ್ರಿಸಿಯೇಷನ್ ಅಂತ ಎಂಡಿಂಗ್ ಹಾಕಿದ್ರಲ್ಲ, ಅದ್ರ ಕೆಳಗಡೆ ಏನ್ ಮಾಡ್ತೀರಾ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅದನ್ನ ಬರ್ಕೊಂಡ್ಬಿಡಿ, ಇದನ್ನೇ ಬರ್ಕೊಂಡ್ಬಿಡಿ. ಯಾವ ರೀತಿ ಕ್ಯಾಲ್ಕುಲೇಷನ್ ಗೊತ್ತಾಗುತ್ತೆ. ಫಸ್ಟ್ ಡೆಪ್ರಿಸಿಯೇಷನ್ ಏನಾಗುತ್ತೆ? ಫಸ್ಟ್ ಡೆಪ್ರಿಸಿಯೇಷನ್ ಈಸ್ ಏನಾಗುತ್ತೆ ಅಂದ್ರೆ, ಡೆಪ್ರಿಸಿಯೇಷನ್ ಈಸ್ ಎ indirect expenses. Indirect expenses. ಹಾಗಾದ್ರೆ indirect expenses ನಾವು ಏನು ತಗೊಳ್ತೀವಿ? ಕ್ರೆಡಿಟ್ ಅಕೌಂಟ್ ಅಂತ ತಗೋತೀವಾ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಂತ ತಗೋತೀವಾ? ವೆರಿ ಗುಡ್. Depreciation is the indirect expenses we taken into profit and loss account. Profit and loss account. On debit side. Debit side. Example तोता है. Examples. Purchase building 50,000. Adjustment of adjustment ಎಷ್ಟಪ್ಪ ಅಂದ್ರೆ depreciation on building, depreciation on building ಬೇಡ, ಫರ್ನಿಚರ್ ತಗೋಣ. depreciation on furniture 10%. depreciation on furniture 10%. ಸೊ ಈಗ ಏನಾಗುತ್ತೆಪ್ಪ ಅಂದ್ರೆ DB is equal to ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ? 50,000. ರೇಟ್ ಎಷ್ಟು ಕೊಡಿದ್ದಾರೆ? 10 ಡಿವೈಡೆಡ್ 100 ಮಾಡಿದ್ರೆ ಎಷ್ಟು ಬರುತ್ತೆ? 5,000. 5,000 ಪ್ರಾಫಿಟ್ ಲಾಸ್ ಅಕೌಂಟ್ ಹೋಗುತ್ತೆ, 45,000 ಹೋಗುತ್ತೆ ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ. ಮೈನಸ್ ಮಾಡಿದ್ರೆ ಏನು ಹಾಕ್ತೀವಿ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕ್ತೀವಿ. ನೆನಪಿಟ್ಕೊಳ್ಳಿ, ಇದರಲ್ಲಿ 5,000 ಮೈನಸ್ ಮಾಡಿದ್ವಿ. ಡೆಪ್ರಿಸಿಯೇಷನ್ 5,000 ಬಂತು, 5,000 ಎಲ್ಲಿ ಹೋಗುತ್ತೆ? ಎಕ್ಸ್ಪೆನ್ಸಸ್ ಹೋಗುತ್ತೆ. ಉಳಿದ ಅಮೌಂಟ್ ಎಲ್ಲಿ ಹೋಗುತ್ತೆ? ಬ್ಯಾಲೆನ್ಸ್ ಶೀಟ್ ಹೋಗುತ್ತೆ. ಬರ್ಕೊಳ್ಳಿ ಫಾಸ್ಟ್. ಗೊತ್ತಾಯ್ತಲ್ಲ? ಡೆಪ್ರಿಸಿಯೇಷನ್ ಬಗ್ಗೆ ಗೊತ್ತಾಯ್ತಾ? ಇವೆಲ್ಲ ಅಡ್ಜಸ್ಟ್ಮೆಂಟ್ಸ್. ಈ ಅಡ್ಜಸ್ಟ್ಮೆಂಟ್ ಫಸ್ಟ್ ತಿಳ್ಕೊಂಡ್ರೆ ಸಾಕು, ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ.
ಕಂಪ್ಲೀಟಾ ಅಲಸಲ ಈಗ ಡೆಪ್ರಿಸಿಯೇಷನ್ ಬಗ್ಗೆ ಹೇಳಿ ಅಪ್ರಿಸಿಯೇಷನ್ ಬಗ್ಗೆ ಹೇಳಿ ಇಲ್ಲ ಸ್ಮಾಲ್ ಆಗಿ ಹೆಡ್ಡಿಂಗ್ ಹಾಕಿದ್ರೆ ಡೆಪ್ರಿಸಿಯೇಷನ್ ಅಂಡ್ ಅಪ್ರಿಸಿಯೇಷನ್ ಆಯ್ತು ಆಯ್ತಾ ಕಂಪ್ಲೀಟ್ ಆಯ್ತಾ ಅಲ್ಲೇ ಬಿ ಅಂತ ಇದೆ ಅದಕ್ಕೆ ಹಾಕಿದ್ರೆ ಅಪ್ರಿಸಿಯೇಷನ್ ಹೆಚ್ಚಾಗೋದು ಅಪ್ರಿಸಿಯೇಷನ್ ಅಂದ್ರೆ ಹೆಚ್ಚಾಗೋದು ಅಪ್ರಿಸಿಯೇಷನ್ ಈಸ್ indirect income, you know, indirect income. We taken into the profit and loss account on credit side. What example thought is purchase land ಅಂದ್ರೆ ಜಾಗ purchase land 1 ಲಕ್ಷ depreciation on land 20% ತಗೋತೀನಿ ಎಷ್ಟು ಪರ್ಸೆಂಟ್ 20% ಇಷ್ಟು ಬರ್ಕೊಳ್ಳಿ ಫಸ್ಟ್ ಆಮೇಲೆ ಹಾಕಿ complete ಇದು ಅಪ್ರಿಸಿಯೇಷನ್ ಸರ್ ಅಪ್ರಿಸಿಯೇಷನ್ ಹೆಚ್ಚಾಗೋದು ಇನ್ಕಮ್ ಆಗೋದು ಅಂದ್ರೆ ನಮ್ಮ ಆಸ್ತಿಯಲ್ಲಿ ಹೆಚ್ಚಾಗೋದು ಈಗ ನಾನು ಲ್ಯಾಂಡ್ ತಗೋದೀನಿ 1 ಲಕ್ಷ ಅಂತ ತಿಳ್ಕೊಳ್ಳಿ ನಾನು ಜಾಗ ತಗೊಂಡಿದ್ದೀನಿ ಈ ವರ್ಷ 1 ಲಕ್ಷ ಕೊಟ್ಟು ಜಾಗ ತಗೊಂಡಿದ್ದೀನಿ ಒಂದು 2 ಗುಂಟೆ ಅಥವಾ ಒಂದು 3 ಗುಂಟೆ ಅಥವಾ 5 ಗುಂಟೆ ತಗೊಂಡಿದ್ದು ಕೊಟ್ಟು ನಾನು ಅದನ್ನ 5 ವರ್ಷ ಬಿಟ್ಟು ಮಾರಕ್ಕೆ ಹೋಗ್ತೀನಿ ಕಡಿಮೆ ಆಗುತ್ತಾ ಅಥವಾ ಹೆಚ್ಚಿಗೆ ಆಗುತ್ತೆ ಯೋಚನೆ ಮಾಡಿ ಹೇಳ್ಬಿಟ್ಟು 5 ವರ್ಷ ಬಿಟ್ಟು ಆ ಜಾಗವನ್ನ ಮಾರಕ್ಕೆ ಹೋಗ್ತಾ ಇದ್ದೀನಿ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತೆ ಹೆಚ್ಚಾಗುತ್ತಾ ಯಾಕೆ ಹೆಚ್ಚಾಗುತ್ತೆ ಯೂಸ್ ಮಾಡಿದೀವಲ್ಲ ವರ್ಷ ವರ್ಷ ಅಂತ ಯಾಕೆ ಹೆಚ್ಚಾಯ್ತು ಯಾಕೆ ಹೆಚ್ಚಾಯ್ತು ಅಂದ್ರೆ ಪ್ರತಿದಿನ ಏನಾಗ್ತಾ ಇದೆ ವಸ್ತುಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಲ್ಯಾಂಡ್ ಅಲ್ಲಿ ಜಾಸ್ತಿ ಆಗಿದೆ ಅವಾಗ ಸರ್ ಟಿವಿ ವ್ಯಾಲ್ಯೂನು ಪ್ರತಿದಿನ ಹೆಚ್ಚಾಗುತ್ತಲ್ಲ ಯಾಕೆ ಹೆಚ್ಚಾಗ್ಲಿಲ್ಲ ಸರ್ ಅದೇ ಬೇರೆ ಇದೇ ಬೇರೆ ಅಲ್ವಾ ಕೆಲವೊಂದು ಆಸ್ತಿಗಳು ಹಂಗೆ ಕೆಲವೊಂದು ಆಸ್ತಿ ಟಿವಿ ಇರಲಿ ಫ್ರಿಡ್ಜ್ ಇರಲಿ ಯಾವುದೇ ವಸ್ತು ಇರಲಿ ಹೆಚ್ಚಾಯ್ತು ಅಂದ್ರೆ ಅಪ್ರಿಸಿಯೇಷನ್ ಆಗುತ್ತೆ ಕಡಿಮೆ ಆಗುತ್ತೆ ಅಂದ್ರೆ ಲ್ಯಾಂಡ್ ಕೂಡ ಕಡಿಮೆ ಆಗಬಹುದು ಯಾವ ರೀತಿ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಲಕ್ಷ್ಮಣ್ ಏನ್ ಮಾಡಿದಪ್ಪ ಅಂದ್ರೆ ಲಕ್ಷ್ಮಣ್ ಸ್ಟ್ಯಾಂಡ್ ಅಪ್ ಒಂದು ಜಾಗ ತಗೊಂಡಿದ್ದ ಎಷ್ಟು ಜಾಗ ತಗೊಂಡ್ರೆ 20 ಗುಂಟೆ ಅಂದ್ರೆ ಅರ್ಧ ಎಕರೆ ಜಾಗ ತಗೊಂಡಿದ್ದ 20 ಗುಂಟ ಎಷ್ಟಪ್ಪ ಅಂದ್ರೆ 20 ಲಕ್ಷ ಕೊಟ್ಟು ತಗೊಂಡಿದ್ದಾನೆ ಒಂದು ಗುಂಟೆಗೆ 1 ಲಕ್ಷ ಅಂದ್ರೆ 20 ಲಕ್ಷ ಕೊಟ್ಟು ತಗೊಂಡಿದ್ದಾನೆ ಅವನೇನ್ ಪ್ಲಾನ್ ಹಾಕಿದ್ದ 2000 ಈಗ ಎಷ್ಟಿದೆ 25 ಇದೆ 2025 ತಗೊಂಡು 2030 ನಾವು ಕೊಡೋಣ ಅಂತ ಪ್ಲಾನ್ ಹಾಕಿದ್ದ 20 ಲಕ್ಷ ಕೊಟ್ಟ ತಗೊಂಡ 20 ಗುಂಟೆ ತಗೊಂಡ ಆಮೇಲೆ ಏನಾಯ್ತಪ್ಪ ಅಂದ್ರೆ 2 ವರ್ಷ ಹೋಯ್ತು 3 ವರ್ಷ ಹೋಯ್ತು ಅವಾಗ ಗೊತ್ತಾಯ್ತು ಅವನಿಗೆ ಆ ಜಾಗದಲ್ಲಿ ಮೊದಲು ಸ್ಮಶಾನ ಇತ್ತು ಅದು ಎಲ್ಲ ಊರ್ ಜನಕ್ಕೆಲ್ಲ ಗೊತ್ತಾಯ್ತು ಅವನಿಗೆ ಮಾರಾಟ ಮಾಡಕ್ ಹೋಗ್ತಾನೆ ತಗೋತಾರ ಯಾರೋ ಹೂ ಅಂತಾರೆ ಆದ್ರೆ 20 ಲಕ್ಷ ತನಲ್ಲ ನನಗೆ 5 ಲಕ್ಷ ಕೊಟ್ಟು ತಗೊಳ್ತೀನಿ ಅವ್ನಿಗೆ ಏನಾಯ್ತು ಈಗ ವ್ಯಾಲ್ಯೂ ಯಾಕೆ ಕಡಿಮೆ ಆಯ್ತು ಯಾವ್ದೋ ಒಂದು ರೀಸನ್ ಇರ್ಬೋದು ಅಥವಾ ಪಕ್ಕದಲ್ಲಿ ಹೊಳೆ ಇರ್ಬೋದು ಪ್ರತಿ ವರ್ಷ ಹೊಳೆ ಬರ್ತಾ ಇದೆ ಲಾಸ್ ಆಗ್ತಾ ಇದೆ ಅದನ್ನ ಯಾರು ತಗೊಳ್ಳಲ್ಲ ಅಥವಾ ಅಲ್ಲೇನೋ ಒಂದು ಬೇರೆ ವಿಚಿತ್ರ ಘಟನೆ ನಡೀತಾ ಇದೆ ಮತನ ಇಲ್ಲ ಏನಿಲ್ಲ ವಿಚಿತ್ರ ಘಟನೆ ನಡೀತಾ ಇದೆ ಅಂತ ಟೈಮಲ್ಲಿ ಆ ಒಂದು
ಜಾಗದ ರೇಟ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಅಥವಾ ಈ ಜಾಗ ಊರು ಬಿಟ್ಟು ಹೊರಗಿರ್ಬೋದು, ಅಥವಾ ಅಲ್ಲಿ ಯಾವುದೇ ರೀತಿ ಸಂಪರ್ಕ ರೋಡ್ ವ್ಯವಸ್ಥೆ ಇರದೇ ಇರ್ಬೋದು, ಅಂತ ಜಾಗ ಯಾರು ತಗೋತಾರೆ. ಸೊ ಇಂಥ ಟೈಮಲ್ಲಿ ಅದೇನಾಗುತ್ತೆ ಡೆಪ್ರಿಸಿಯೇಷನ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಜಾಗಗಳು ಏನಾಗ್ತವೆ ಅಂದ್ರೆ ಹೆಚ್ಚಿಗೆ ಆಗ್ತವೆ, ಕಡಿಮೆ ಆಗಲ್ಲ. ಸೊ ಅಪ್ರಿಸಿಯೇಷನ್ ಅಂದ್ರೆ ಹೆಚ್ಚಿಗೆ, ಡೆಪ್ರಿಸಿಯೇಷನ್ ಅಂದ್ರೆ ಕಡಿಮೆ. ಸೊ 1 ಲಕ್ಷ ಕೊಟ್ಟು ನಮ್ಗೆ ಲ್ಯಾಂಡ್ ತಗೊಂಡ್ವಿ, 1 ಲಕ್ಷ ಇಂಟು 20% ಮಾಡಿ ಎಷ್ಟು ಬರ್ತೀವಿ ಗೊತ್ತು? 20,000. ಇದೇನಿದು ಪ್ರಾಫಿಟ್ ಆ ಲಾಸ್? 20,000 ಹೆಚ್ಚಾಗುಂತ ಕಡಿಮೆ ಬಂದ ಹೆಚ್ಚಿಗೆ ಬಂದ್ರೆ ಏನ್ ಮಾಡ್ತೀವಿ? ಪ್ರಾಫಿಟ್ ಲಾಸ್ ಬಂದಲ್ಲಿ ಕ್ರೆಡಿಟ್ ಸೈಡ್ ತಗೊಳ್ತೀವಿ. ಅಂಡರ್ಸ್ಟ್ಯಾಂಡ್? ನೋಡ್ಕೊಳ್ಳಿ, ಈ ಡಯಾಗ್ರಾಮ್ ಅನ್ನು ತೆಗಿಬೇಡಿ, ಸ್ಟೆಪ್ ತೆಗಿಬೇಡಿ. ಅಪ್ರಿಸಿಯೇಷನ್ ಬಿಟ್ಟು ಅಪ್ರಿಸಿಯೇಷನ್ ಬಿಟ್ಟು ನೆಕ್ಸ್ಟ್ ಹೋಗ್ತಾ ಇದೀನಿ. Complete. Adjustment number 3 or 2. Outstanding expenses. Outstanding expenses, outstanding incomes. Outstanding expenses are indirect expenses. Indirect expenses ಎಲ್ಲ ಇಲ್ಲಿ ಬರ್ತವೆ, ನೆನಪಿದೆಯಲ್ಲ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲಿ ಬರ್ತವೆ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೆನಪಿದೆಯಲ್ಲ? ಇಲ್ಲೇ ಬ್ರಾಕೆಟ್ ಅಲ್ಲಿ P&L ಇಷ್ಟೇ ಬರೀ ಸಾಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೋಬೇಕು. ನಾನು ಹೇಳಿದ್ದೀನಿ ಫಸ್ಟ್ ರೂಲ್ಸ್ ಹೇಳಿದ್ದೀನಿ, ಅಡ್ಜಸ್ಟ್ಮೆಂಟ್ ಪ್ರಾಫಿಟ್ ಲಾಸ್ ಅಕೌಂಟ್ ಬಂದಿತ್ತಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲೂ ತಗೋಬೇಕಂತ ಹೇಳಿದೆ, ನೆನಪಿದೆಯಾ? ಅಡ್ಜಸ್ಟ್ಮೆಂಟ್ ಗಳನ್ನ ಒಂದ್ಸರಿ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೊಳ್ರಿ, ಅದನ್ನ ಬ್ಯಾಲೆನ್ಸ್ ಶೀಟ್ ತಗೊಳ್ಳಬೇಕು. ಇಲ್ಲಿ ಪ್ರಾಫಿಟ್ ಲಾಸ್ ಅಕೌಂಟ್ ಬಂತಂದ್ರೆ ಬ್ಯಾಲೆನ್ಸ್ ಶೀಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲ್ಯಾಬಿಲಿಟಿ ಆಗುತ್ತೆ. ಅರ್ಥ ಆಯ್ತಾ? ಸರ್ ಹಾಗಾದ್ರೆ ಇನ್ನ ಎಲ್ಲಿ ಮೈನಸ್ ಮಾಡಬೇಕು? ಅಲ್ಲಿ ಮೈನಸ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಲ್ಲಿ ಬರ್ತಾವಲ್ಲ ಅಸೆಟ್ಸ್ ಅಲ್ಲಿ ಬರ್ತಾವಲ್ಲ ಮೈನಸ್ ಮಾಡಬೇಕು. ಇದು ಅರ್ಥ ಆಯ್ತಾ? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ಸರ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ರಾಕೇಶ್, ಮಿಸ್ಟರ್ ರಾಕೇಶ್ ದೊಡ್ಡ ಶ್ರೀಮಂತ, ಒಂದು ಕಂಪನಿ ನಂಬಿಸ್ತಾರೆ, ಸಾವಿರಾರು ಜನ ಏನಿದ್ದಾರೆ, ಸಾವಿರಾರು ಜನ ಏನಿದ್ದಾರೆ ವರ್ಕರ್ಸ್ ಏನಿದ್ದಾರೆ, ವರ್ಕರ್ಸ್ ಏನ್ ಕೊಡ್ಬೇಕು? ಸ್ಯಾಲರಿ ಕೊಡ್ಬೇಕು. ಕೊಡ್ಬೇಕಾ ಬೇಡ? ಓಕೆ, ಒಬ್ಬ ವ್ಯಕ್ತಿ ಅಥವಾ ಒಂದು 100 ಜನ ಕೆಲಸ ತಗೊಳ್ಳಿ, 100 ಜನ ಅದಲ್ಲ, ಖುಷಿ ಎಷ್ಟು ಜನ ಆದ್ರೆ 100 ಜನ ವರ್ಕರ್ಸ್ ಇದಾರೆ ಅಂತ ತಗೊಂಡು 100 ಮೆಂಬರ್ಸ್. ಪ್ರತಿ ತಿಂಗಳು ಏನ್ ಕೊಡ್ತೇವೆ? ಸ್ಯಾಲರಿ ಕೊಡ್ತೀವಿ. ಸ್ಯಾಲರಿ ಏನಾಗುತ್ತೆ? ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಸ್ಯಾಲರಿ ಏನು? ಇಂಡೈರೆಕ್ಟ್ ಎಕ್ಸ್ಪೆನ್ಸ್. ಹೌದಿಲ್ವಾ? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಸ್ಸಿಗೆ ನಾವೇ ಸ್ಯಾಲರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಯಾವ ತಿಂಗಳು ಸದ್ಯ ನಡೀತಾ ಇರೋ ತಿಂಗಳು ಯಾವುದು? ಜನವರಿ ತಿಂಗಳು. ಜನವರಿ ತಿಂಗಳಿಗೆ ಸ್ಯಾಲರಿ ಕೊಟ್ಟ ಅಂದ್ರೆ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಡೈರೆಕ್ಟ್ಲಿ ಬರೀತೀವಿ. ಅರ್ಥ ಆಗ್ತಿದೆಯಾ? ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಡೈರೆಕ್ಟ್ಲಿ ಬರೀತೀವಿ. ಅದೇ ಏನಾಗತ್ತಪ್ಪ ಅಂದ್ರೆ ಅದೇ ಸ್ಯಾಲರಿನ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳ. ಜನವರಿ ತಿಂಗಳ ಸ್ಯಾಲರಿನ ಫೆಬ್ರವರಿ ತಿಂಗಳು ಮುಗಿದ ತಕ್ಷಣ ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ. ಕೊಟ್ಟಿಲ್ಲ, ಕೊಡ್ಬೇಕಾಗಿದೆ. ಏನಾಗಿದೆ? ಕೊಟ್ಟಿಲ್ಲ, ಕೊಡ್ಬೇಕಾಗಿದೆ. ಇದಕ್ಕೆ ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಕರಿತೀವಿ. ಎಕ್ಸ್ಪೆನ್ಸಸ್ ಜಾಗದಲ್ಲಿ ಏನ್ ಬಂತು? ಸ್ಯಾಲರಿ ಬಂತು. ಅರ್ಥ ಆಗ್ತಿದೆಯಾ? ನೀನ್ ಯಾರ್ದಾದ್ರು ದುಡ್ಡು ತಗೊಂಡಿದ್ಯಾ, ಕೊಡ್ಬೇಕಾಗಿದೆ, ಕೊಟ್ಟಿಲ್ಲ, ಅದಕ್ಕೆ ಔಟ್ ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ನೀವು ಮನೆ ಬಾಡಿಗೆ ಮನೇಲಿ ಇದ್ದೀರಾ, ರೆಂಟ್ ಬೇಸಿಸ್ ಮನೇಲಿ ಇದ್ದೀರಾ, ರೆಂಟ್ ಬೇಸಿಸ್ ಮನೇಲಿ ಇದ್ದೀರಾ, ಈ ತಿಂಗಳು ನೀವು ರೆಂಟ್ ಕೊಡ್ಲಿಲ್ಲ, ಪ್ರತಿ ತಿಂಗಳ ರೆಂಟ್ ಎಷ್ಟಿತ್ತು? 5,000 ರೂಪಾಯಿ ಇತ್ತು ಅಂತ ತಿಳ್ಕೊಂಡು 5,000 ಆಯ್ತು. ಅವ್ರು ಮಾಲಕರು ಏನ್ ಕೇಳಪ್ಪ ಅಂದ್ರೆ 5,000 ರೂಪಾಯಿ ಕೊಡ್ಬೇಕಿತ್ತು, ನಿಮ್ಗೆ ರೆಂಟ್ ಕೊಡ್ಬೇಕಾಯ್ತು. ಸರ್ ಇಲ್ಲ, ಈ ತಿಂಗಳು ಪೇಮೆಂಟ್ ಆಗಿಲ್ಲ, ನೆಕ್ಸ್ಟ್ ತಿಂಗಳು ಪೇಮೆಂಟ್ ಆಗುತ್ತೆ, ಕೊಡ್ತೀವಿ. ಆಯ್ತಪ್ಪ ಅಂತ ಎಷ್ಟು ಉಳಿತಾರೆ? ಕೊಡ್ಬೇಕಾಗಿತ್ತು
ಈ ತಿಂಗಳು 5,000, ನೆಕ್ಸ್ಟ್ ತಿಂಗಳು 5,000, ನೆಕ್ಸ್ಟ್ ತಿಂಗಳು ಬಿಟ್ಬಿಡಿ. ಈ ತಿಂಗಳ ಔಟ್ ಸ್ಟ್ಯಾಂಡಿಂಗ್ ಎಷ್ಟು ಉಳಿತು? 5,000 ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ. ಹಾಗಾದ್ರೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾಗ್ತವೆ? ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತವೆ. ಏನಾಗ್ತವೆ? ಹಾಗಾದ್ರೆ ಸರ್ ಲ್ಯಾಬಿಲಿಟಿ ಯಾಕೆ ಕೊಡ್ಬೇಕಾದ್ರೆ ಬಾಕಿ ಏನಂತ ಕರಿತೀವಿ ನಾವು? ಲ್ಯಾಬಿಲಿಟಿ ಅಂತ ಕರಿತೀವಿ. ಸಾಲ ಒಂಥರ ಸಾಲ ಐತಿಲ್ಲ, ಸಾಲ ಆದಂಗೆ ಆಗ್ತೇ ಇಲ್ವಾ? ನೀವು ಕೊಡ್ಬೇಕಾಗಿತ್ತೆ, ಕೊಟ್ಟಿಲ್ಲ ಅಂದ್ರೆ ಅವ್ರ ಮೇಲೆ ನಾವೇನು ಮಾಡಿದ್ವಿ? ಹೊಣೆಗಾರಿಕೆ ಆಗಿದ್ವಿ. ಅರ್ಥ ಆಗ್ತಿದ್ಯಾ? ತಿಳಿತಾ ಇದೆ? ಕ್ಲೀನ್ ಆಗಿ ಹೇಳ್ತಾ ಇದ್ದೀನಿ. ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಏನಾಯ್ತು? ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ. ಪ್ರಾಫಿಟ್ ಲಾಸ್ ಅಕೌಂಟ್ ತಗೋಬೇಕು, ಅದು ಲ್ಯಾಬಿಲಿಟಿ ಆಗುತ್ತೆ. ಅದೇ ರೀತಿ ನೀವು ಬರ್ಬೇಕಾಗಿದ್ದು ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್. ನೀವೇ ಓನರ್ ಇದ್ದೀರಾ, ಬಾಡಿಗೆ ಮನೇಲಿಲ್ಲ, ಬಾಡಿಗೆ ಮನೆಯನ್ನ ಕೊಟ್ಟಿದ್ದೀರಾ. ಈ ತಿಂಗಳು 5,000 ಬರ್ಬೇಕಾಗಿತ್ತು, ಬರ್ಲಿಲ್ಲ. ಮುಂದಿನ ತಿಂಗಳು ಬರ್ತಾ ಇದೆ. ಹಾಗಾದ್ರೆ ಮುಂದಿನ ತಿಂಗಳು ಬರೋದು ನಮ್ಗೆ ಆಸ್ತಿ ಆಯ್ತು. 5,000 ರೂಪಾಯಿ ಏನಾಗುತ್ತೆ? ಅಸೆಟ್ ಆಗುತ್ತೆ. ನೆನಪಲ್ಲಿ ಇವೆಲ್ಲ ನೀವು ಬರ್ಬೇಕಾಗುತ್ತೆ. ಇನ್ಕಮ್, ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್, ಔಟ್ ಸ್ಟ್ಯಾಂಡಿಂಗ್ ಸಾರಿ ಔಟ್ ಸ್ಟ್ಯಾಂಡಿಂಗ್ ಇನ್ಕಮ್. ಅದೇನಾಗುತ್ತೆ? ಇಂಡೈರೆಕ್ಟ್ ಇನ್ಕಮ್. ಪ್ರಾಫಿಟ್ ಅಂಡ್ ಲಾಸ್ ಅಸೆಟ್ ಆಗುತ್ತೆ. ವರ್ಕೌಟ್ ಎರಡು. ಕಂಪ್ಲೀಟ್. ನೆಕ್ಸ್ಟ್ ಹೋಗ್ತಾ ಇದೀನಿ ಸರ್. ಹಿಂಗೂ ಆಗ್ಬೋದಲ್ಲ ಸರ್? ಸ್ಯಾಲರಿನ ಒಂದ್ ತಿಂಗಳು ಅಡ್ವಾನ್ಸ್ ಕೊಡ್ಬೋದಲ್ಲ? ನಿಮ್ಗೆಲ್ಲರಿಗೂ ಗೊತ್ತು, ಕಪ್ಪು ಹಿಡಿಯಕ್ಕೆ ಹೋಗ್ತಾರೆ, ಅಡ್ವಾನ್ಸ್ ಹೋಗಲ್ಲ ಹೋಗ್ತಾರೆ ತಾನೆ. ಹಂಗೆ ಸ್ಯಾಲರಿ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಅಡ್ವಾನ್ಸ್ಡ್ ಇನ್ಕಮ್, ಅಡ್ವಾನ್ಸ್ಡ್ ಎಕ್ಸ್ಪೆನ್ಸಸ್ ಅಥವಾ ಪ್ರೀಪೇಡ್ ಎಕ್ಸ್ಪೆನ್ಸ್ ಮಾಡೋದು. ಪ್ರೀಪೇಡ್ ಆರ್ ಅಡ್ವಾನ್ಸ್ ಅಂತ ಕರೀತಾರೆ. ಪ್ರೀಪೇಡ್ ಎಕ್ಸ್ಪೆನ್ಸ್ ಟು ಅಡ್ವಾನ್ಸ್ಡ್ ಎಕ್ಸ್ಪೆನ್ಸಸ್. ಅಡ್ವಾನ್ಸ್ ಆಗಿ ಮೊದಲೇ ದುಡ್ಡು ಕೊಟ್ಟಿದ್ದೀರಾ ನೀವು. ಈ ತಿಂಗಳ ಸ್ಯಾಲರಿ ಎಲ್ಲ 5 ತಿಂಗಳ ಸ್ಯಾಲರಿ ಅಡ್ವಾನ್ಸ್ ಕೊಟ್ಟಿದ್ದೀರಾ, ಹೌದಾ? ಹಾಗಾದ್ರೆ ಏನಾಗುತ್ತೆ? ಅಡ್ವಾನ್ಸ್ ಕೊಟ್ಟಿದ್ದು ಎಕ್ಸ್ಪೆನ್ಸ್ ಆಗುತ್ತಾ ಅಥವಾ ಇನ್ಕಮ್ ಆಗುತ್ತಾ? ಅಡ್ವಾನ್ಸ್ ಕೊಟ್ಟಿದ್ದೀವಿ, ಎಕ್ಸ್ಪೆನ್ಸ್ ಆರ್ ಇನ್ಕಮ್? ನೋಡಿ, ಅಡ್ವಾನ್ಸ್ ಆಗಿ ದುಡ್ಡು ಕೊಟ್ಟಿದ್ದೀರಾ, ಅಡ್ವಾನ್ಸ್ ಆಗಿ ಎಕ್ಸ್ಪೆನ್ಸ್ ಮಾಡಿದ್ದೀರಾ. ನಿಮ್ಮ ಹತ್ರ ಇರುವಂತ ದುಡ್ಡನ್ನ ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀರಾ. ಅಡ್ವಾನ್ಸ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಸೆಟ್ಸ್ ಆಗುತ್ತೆ, ಇನ್ಕಮ್ ಆಗುತ್ತೆ. ಅಡ್ವಾನ್ಸ್ ಆಗಿ ನೀವು ಏನಾದ್ರು ದುಡ್ಡು ಕೊಟ್ಟಿದ್ರೆ ಅದು ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ. ಅದೇ ರೀತಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೋಬೇಕು, ಬ್ಯಾಲೆನ್ಸ್ ಅಲ್ಲಿ ಅಸೆಟ್ಸ್ ಆಗಿ ತಗೋಬೇಕು. ಅದೇ ಪ್ರೀ ರಿಸೀವ್ಡ್ ಆರ್ ಅಡ್ವಾನ್ಸ್ಡ್ ಇನ್ಕಮ್. ಇನ್ಕಮ್ ಇತ್ತಂದ್ರೆ ನೀವು ಮೊದಲೇ ಎಲ್ಲದಕ್ಕಿಂತ ಮುಂಚೆನೆ ತಗೊಂಡ್ರೆ ಅಮೌಂಟ್ ತಗೊಂಡ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ತಗೋಬೇಕು. ಇದು ಲ್ಯಾಬಿಲಿಟಿ ಅದು. ಬೇಡ ಹಂಗೆ ಆ ಕ್ವಶನ್ ಬ್ಯಾಂಕ್ ಅಲ್ಲಿ ಇರುವಂತ ಕ್ವಶನ್ ಅನ್ನ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ಸೂರೆನ್ಸ್ ಪ್ರೀಪೇಡ್ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ? ಕೊಟ್ಟಿದ್ದಾರೆ ಇಲ್ವಾ?
ಪ್ರೀಪೇಡ್ ಇನ್ಶೂರೆನ್ಸ್ ಟು ದ ಎಕ್ಸ್ಟೆಂಟ್ ಆಫ್ ₹100 ಅಂದ್ರೆ ₹100 ಮೊದಲೇ ಮುಂಚಿತವಾಗಿ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ಅವ್ರ ಹತ್ರ ದುಡ್ಡು ಜಾಸ್ತಿ ಇಟ್ಟು ಮುಂಚಿತವಾಗಿ ಕೊಡ್ತಾರೆ. ಏನಾಗುತ್ತೆ ಪ್ರೀಪೇಡ್ ಈ ತರ ಎಲ್ಲಿ ಬರುತ್ತೆ? ಪ್ರೀಪೇಡ್ ಅಂತ ಇದೆ, ಇಲ್ಲೂ ಪ್ರೀಪೇಡ್ ಇದೆ. ಎಕ್ಸ್ಪೆನ್ಸಸ್ ಇನ್ಕಮ್ ಆಗಿ ಇನ್ಶೂರೆನ್ಸ್ ಅಂದ್ರೆ ಎಕ್ಸ್ಪೆನ್ಸ್ ಇನ್ಕಮ್ ಎಕ್ಸ್ಪೆನ್ಸಸ್ ಇನ್ಶೂರೆನ್ಸ್ ಪ್ರತಿ ವರ್ಷ ಕಟ್ತೀವಿ ನಾವು, ಅದ್ರ ಏನಿದೆ ಎಕ್ಸ್ಪೆನ್ಸಸ್. ಪ್ರೀಪೇಡ್ ಎಕ್ಸ್ಪೆನ್ಸ್ ಏನಾಗುತ್ತೆ? ಇಂಡೈರೆಕ್ಟ್ ಇನ್ಕಮ್ ಬರೀಬೇಕು, ಅದನ್ನ ಅಸೆಟ್ ಅಲ್ಲಿ ತಗೋಬೇಕು, ಅಸೆಟ್ ಅಲ್ಲಿ ತಗೋಬೇಕು, ಬ್ಯಾಲೆನ್ಸ್ ಅಲ್ಲಿ ಅಸೆಟ್ ಸೈಡ್ ತಗೋಬೇಕು. ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ. ತಗೋದಾಯ್ತಲ್ಲ? ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 2 ಅಲ್ಲಿ ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಏನು ಕೊಟ್ಟಿದ್ದಾರೆ? ಕ್ವಶನ್ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ. ರೆಂಟ್ ಪ್ರೀಪೇಡ್. ರೆಂಟ್ ಅನ್ನೋದೇನು? ರೆಂಟ್ ಅನ್ನೋದೇನು? ಎಕ್ಸ್ಪೆನ್ಸಸ್. ಬಾಡಿ ಅನ್ನೋದು ಎಕ್ಸ್ಪೆನ್ಸಸ್. ಅದೇ ಗೊತ್ತಾಗುತ್ತೆ ಸರ್. ಎಕ್ಸ್ಪೆನ್ಸ್ ಅನ್ನೋದು ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ. ರೆಂಟ್ ಯಾವ ಸೈಡ್ ಕೊಟ್ಟಿದ್ದಾರೆ? ಡೆಬಿಟ್ ಸೈಡ್ ಕೊಟ್ಟಿದ್ದಾರೆ. ಎಕ್ಸ್ಪೆನ್ಸಸ್ ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ. ಇನ್ಕಮ್ ಆಗುತ್ತೆ. ಮೇಲ್ಗಡೆ ನೋಡಿ ಎಷ್ಟು ಕೊಟ್ಟಿದ್ದಾರೆ? ಡೆಬಿಟ್ ಸೈಡ್ ಕೊಟ್ಟಿದ್ದಾರೆ. ಕೆಳಗಡೆ ನೋಡಿ 900. ಹಾಗಾದ್ರೆ ಎಕ್ಸ್ಪೆನ್ಸಸ್. ರೆಂಟ್ ಪ್ರೀಪೇಡ್. ಪ್ರೀಪೇಡ್ ರೆಂಟ್. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಲ್ಲಿ ರೆಂಟ್ ಬರುತ್ತೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಇನ್ಕಮ್ ಅಲ್ಲ. ರೈಟ್. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇದೆ, ರೆಂಟ್ ಕೊಡಿದ್ರೆ ಇಂಡೈರೆಕ್ಟ್ ಇನ್ಕಮ್ ಆಗುತ್ತೆ, ಅಸೆಟ್ ಸೈಡ್ ಬರುತ್ತೆ. ಅರ್ಥ ಆಗ್ತಿದೆಯಾ? ತಿಳಿತಾ ಇದೆಯಾ? ಓಕೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ನೋಡಿ, ಅದು ಕೊಟ್ಟಿಲ್ಲ. ನೆಕ್ಸ್ಟ್ ಇಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟ್ ಕ್ವಶನ್ ಅಲ್ಲಿ ಇದೇ ಕ್ವಶನ್ ಕೊಟ್ಟಿದ್ದಾರೆ. ಇಂಟರೆಸ್ಟ್ ಡ್ರಾಯಿಂಗ್ಸ್ ಪ್ರೊವೈಡ್ ಮ್ಯಾನೇಜ್ ಕಮಿಷನ್ 5% ಪ್ರಾಫಿಟ್ ಅಪ್ರೋಚ್ ಸೆಲೆಕ್ಷನ್ ಈ ಕೊಟ್ಟಿಲ್ಲ. ಸೊ ಇಷ್ಟು ಗೊತ್ತಿರಲಿ. ಇವೆಲ್ಲ ಬರ್ಕೊಂಡಿರಲ್ಲ. ಏನ್ ಮಾಡ್ತೀನಪ್ಪ ಅಂದ್ರೆ ನಾಳೆ ಬರ್ಬೇಕಾದ್ರೆ ಇವೆಲ್ಲಾನು ನೀವು ಬೈ ಹಾಕೊಂಡು ಬರ್ಬೇಕು. ಇವು 4 ನಾನು ಯಾವ ಕ್ವಶನ್ ಕೇಳೋದು ನಿಮ್ಗೆ ಹಾಕ್ಕೊಡ್ಬೇಕು. ನಾನು ಏನು ಕೇಳ್ತೀನಿ ಕ್ವಶನ್ ಕೇಳ್ತಪ್ಪ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ನೀವು ಹೇಳ್ಬೇಕು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಕೇಳ್ತೀನಿ, ಇಂಡೈರೆಕ್ಟ್ ಔಟ್ಸ್ಟ್ಯಾಂಡಿಂಗ್ ಅಥವಾ ಪ್ರೀಪೇಡ್ ಎಕ್ಸ್ಪೆನ್ಸ್ ಕೇಳ್ತೀನಿ, ಇಂಡೈರೆಕ್ಟ್ ಬ್ಯಾಲೆನ್ಸ್ ಎಲ್ಲಿ ಬರುತ್ತೆ ಕೇಳಿದಾಗ ಅಸೆಟ್ಸ್ ಅಂತ ಹೇಳ್ಬೇಕು. ಇವೆಲ್ಲ ನೀವು ಬೈ ಹಾಕೊಂಡು 4 ವರ್ಡ್ 4 ವರ್ಡ್ ಕ್ಲೀನ್ ಆಗಿ ಬೈ ಹಾಕಿ. ಇದೇ ಹೋಮ್ವರ್ಕ್ ನಿಮಗೆ. ಇದು ನಾಳೆ 5 ಸರಿ ಬೇಕಾಗುತ್ತೆ. 5 ಸರಿ ಬರ್ಕೊಂಡು ಬಂದು ಅದನ್ನ ನಾಳೆ ಒಂದು ಪೇಡ್ ಪೂರ್ತಿ ನಾನು ಅದನ್ನೇ ಕೇಳ್ತೀನಿ. ನಾಳೆ ಒಂದು ಕ್ಲಾಸ್ ಇದೆ ಲಕ್ಷಣ. ಸೊ ಇವತ್ತಿನ ಕ್ಲಾಸ್ ಕ್ಲೋಸ್ ಮಾಡೋಣ. ಅಡ್ಜಸ್ಟ್ಮೆಂಟ್ ಹೋಗಿ ಇನ್ನೂ ಕ್ಲೀನ್ ಆಗಿ ಹೇಳ್ತೀನಿ. ಇನ್ನೂ ತುಂಬಾ ಇದ್ದಾರೆ, ಅವ್ರನ್ನೆಲ್ಲ ತಿಳ್ಕೊಂಡು ಆಮೇಲೆ ಗಮನಿಸ್ಬೋದು. ಥ್ಯಾಂಕ್ ಯು.